ಸೊ ನೆಕ್ಸ್ಟ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಪ್ರೆಸೆಂಟೇಷನ್ಗೆ. ಸೊ ಪ್ರೆಸೆಂಟೇಷನ್ಸ್ ಏನೆಲ್ಲ ಇತ್ತು, ಯಾವುದೇ ತರದ ಕ್ಯಾಲ್ಕುಲೇಷನ್ಸ್ ಟೆಕ್ನಾಲಜಿ ವೈಸ್ ಸಿಸ್ಟಮ್ ಅನ್ನ ತಿಳಿಸ್ಕೊಡಿ. ಸೊ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ರೋಟೋಕಾಲ್ ಮೇಲೆ ಯಾವುದನ್ನು ಕೂಡ ಇಲ್ಲಿ ಡುಪ್ಲಿಕೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ಅಸೆಟ್, ಅವ್ರ ಫಂಡ್, ಅವ್ರ ಕಂಟ್ರೋಲ್, ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್. ಓಕೆ. ಸೊ ಅನುಬೀಸ್ ಆಲ್ರೆಡಿ ಫಸ್ಟ್ ಫೇಸ್ ಇಂದ ಸಿಸ್ಟಮ್ ಆಲ್ರೆಡಿ ವೈಟ್ ಪೇಪರ್ ಅಲ್ಲಿ ಏನ್ ತಿಳಿಸಿತ್ತು, ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್. ಫಸ್ಟ್ ಫೇಸ್ ಅನ್ನ ಕಮ್ಯುನಿಟಿ ಜನಗಳನ್ನ ಬಿಲ್ಡ್ ಮಾಡ್ತಕ್ಕಂಥ ಒಂದು ಟೈಮಿಂಗ್ ಏನಿತ್ತು ಅದನ್ನ ನಾವು ಕ್ರಾಸ್ ಮಾಡಿರ್ತಕ್ಕಂಥದ್ದು ಫಸ್ಟ್ ಫೇಸ್ ಅಲ್ಲಿ 2 years. ಓಕೆ. ಸೆಕೆಂಡ್ ಫೇಸ್ ಅವೇಕ್ ಫೇಸ್ ಅಂತ ಹೇಳ್ತೀವಿ. ಸೊ ಅವೇಕ್ ಫೇಸ್ ಅಲ್ಲಿ ನಾವು ಆಲ್ರೆಡಿ ಎಂಟರ್ ಆಗಿರ್ತಕ್ಕಂಥದ್ದು ರೈಟ್ ನಾವು. ನಾವೆಲ್ಲರೂ ಏನೆಲ್ಲ ಸೊ ಇವಾಗ ಏನ್ ನೋಡ್ತಾ ಇದೀವಿ, ರೈಟ್ ನಾವು ಅನುಬಿಸ್ ಅವೇಕನ್ ಫೇಸ್ ಅಲ್ಲಿ ಇದೀವಿ. ಓಕೆ. ಸೊ ಅದರಲ್ಲಿ ಆಲ್ರೆಡಿ ಫಸ್ಟ್ ಒಂದು ಪ್ರೋಟೋಕಾಲ್ ನೋಡೋದಾದ್ರೆ ಅನುಬೀಸ್ ಬ್ಲಾಕ್ ಚೈನ್ ಲಾಂಚ್ ಆಗಿರ್ತಕ್ಕಂಥದ್ದು. ಓಕೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಆಲ್ರೆಡಿ ಲಾಂಚ್ ಆಗಿರ್ತಕ್ಕಂಥದ್ದು. ಇವತ್ತೇನೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ, ಇದು ಯಾವುದೇ ತರದ ಇವತ್ತು ಡಿಸೈನ್ ಆಗಿರ್ತಕ್ಕಂಥದ್ದು ಅಥವಾ ಏನೋ ಒಂದು ಸಂದರ್ಭಕ್ಕೆ ಬರಬೇಕು ತರಬೇಕು ಅಂತಕ್ಕಂಥದ್ದು ವಿಚಾರ ಇಟ್ಕೊಂಡು ಸಿಸ್ಟಮ್ ಅಲ್ಲಿ ಬರ್ತಾ ಇರತಕ್ಕಂಥದ್ದಲ್ಲ. ಆಲ್ರೆಡಿ ಪ್ರೀ ಪ್ಲಾನ್ ಡಿಸೈಡೆಡ್, ಅದನ್ನ ಆಲ್ರೆಡಿ ವೈಟ್ ಪೇಪರ್ ತಂದೆ ಆದಂತ ವಿಷನ್ ನ ಒಂದು ಪೇಪರ್ ವೈಟ್ ಪೇಪರ್ ಅಲ್ಲಿ ಡಿಸೈನ್ ಮಾಡಿ ಪಬ್ಲಿಕ್ ಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ನಾವು ಆಲ್ರೆಡಿ ಲಾಸ್ಟ್ 10 months ಮುಂಚೆನೂ ಕೂಡ ವೈಟ್ ಪೇಪರ್ ಓಪನ್ ಮಾಡಿ ತೋರಿಸಿದೀನಿ, ಅಥವಾ ನೀವು ಈವನ್ 25 months ಬಿಫೋರ್ ಕೂಡ ವೈಟ್ ಪೇಪರ್ ರಿಲೀಸ್ ಆಗಿರೋದು. ಎಲ್ಲರೂ ಕೂಡ ಅದನ್ನ ಸ್ಟಡಿ ಮಾಡಬಹುದು. ಓಕೆ. ಸೊ ಎವ್ರಿಬಡಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಕ್ಕಂಥದ್ದು ಅನುಬಿ ಕಾಯಿನಿಗೆ ವೇಟ್ ಮಾಡ್ತಾ ಇದೀವಿ. ಅದು ಕೂಡ ಆದಷ್ಟು ಬೇಗ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥ ಸಾಕಷ್ಟು ಪಾಸಿಬಿಲಿಟಿ ಅದಕ್ಕೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಓಕೆ. ಅಂಡ್ ವಿ ಆರ್ ಸೋ ಹ್ಯಾಪಿ ದಟ್ ವಿ ಆರ್ ಎಂಟರಿಂಗ್ ಇನ್ ಟು ದ ಸೆಕೆಂಡ್ ಫೇಸ್ ಆಫ್ ಅವೇಕನಿಂಗ್ ಫೇಸ್. ಓಕೆ. ಸೊ ನೋಡಿ, ಸಿಸ್ಟಮ್ ಎವ್ರಿಥಿಂಗ್ ಚಾಲೆಂಜಸ್ ಇರುತ್ತೆ. ಯಾವುದೇ ಒಂದು ಇಲ್ಲಿ ನಾವು ಕಣ್ಣಿಗೆ ಬರೀ ನಾವಿಲ್ಲಿ ಸ್ಟೇಕು ಅನ್ಸ್ಟೇಕು ವಿಡ್ರಾಲ್ ಈ ಫೇಸ್ ಅನ್ನ ಹೊರತಾಗಿ ನಾವು ಸಾಕಷ್ಟು ವಿಚಾರ ಟೆಕ್ನಿಕಲಿ ತಿಳ್ಕೊಳ್ಳೋದೇ ಇರ್ತೀವಿ. ಬಟ್ ದಿಸ್ ಇಸ್ ನಾಟ್ ಆಸ್ ಸಿಂಪಲ್ ಆಸ್ ದಟ್. ಓಕೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಒಂದು ಟೆಕ್ನಾಲಜಿ ಬಿಹೈಂಡ್ ದ ಟೆಕ್ನಾಲಜಿ. ಅಥವಾ ನಾನ್ ನಿಮಗೆ ಜನರಲಿ ವಿಚಾರ ಹೇಳ್ಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ 2 ವರ್ಷಗಳ ಕಾಲ ಒಂದೇ ಟೋನ್, ಒಂದೇ ಪ್ರೋಟೋಕಾಲ್, ಒಂದೇ ಒಂದು ಕನ್ಸಿಸ್ಟೆನ್ಸಿಯಿಂದ ಸಿಸ್ಟಮ್ ನಡೆದಿರ್ತಕ್ಕಂಥ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ 1% ಕಂಪನಿಗಳು ಕೂಡ ಇಲ್ಲ. 1%. ತರ ಯಾವ್ದಾರ ಒಂದು ಉದಾಹರಣೆ ಯಾವುದೇ ತರ ಚೇಂಜಸ್ ಇದೆ ಅಂತ ನೀವು ನೋಡಿ, ಯಾವುದು ಕೂಡ ಮಾರ್ಕೆಟ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಈವನ್ ಆಫ್ಟರ್ 3 months ಏನೋ ಅಪ್ಡೇಟ್, ಮೇಂಟೆನೆನ್ಸ್, ಚೇಂಜಸ್ ಸಾಕಷ್ಟು. ನಾನು ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ವಿ ಆರ್ ಸೋ ಹ್ಯಾಪಿ ದಟ್ ವಿ ಆರ್ ಆಲ್ರೆಡಿ ಎಂಟರಿಂಗ್ ಇನ್ ಟು ದ ಸೆಕೆಂಡ್ ಫೇಸ್. ಓಕೆ. ಸೊ ವೈಟ್ ಪೇಪರ್ ಅಲ್ಲಿ ಆಲ್ರೆಡಿ ತಿಳಿಸಿದೆ, ಅದನ್ನೇ ಅದೇ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರ್ತಕ್ಕಂಥದ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಓಕೆ. ಸೊ 90 to 95% ಸಿಸ್ಟಮ್ ಏನಿದೆ ಆಸ್ ಪರ್ ವೈಟ್ ಪೇಪರ್ ಏನೆಲ್ಲ ಸಿಸ್ಟಮ್ ತಿಳಿಸಿದೆ ಅದ್ರ ಪ್ರಕಾರ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ಸಿಸ್ಟಮ್ ಅಲ್ಲಿ ನೋಡ್ಬೋದು. ಓಕೆ. ಸೊ ನಾವೆಲ್ಲ ಏನ್ ತಿಳ್ಕೊಬೇಕು ಅಂತಂದ್ರೆ, ಸಾಕಷ್ಟು ವಿಚಾರಗಳು ಯಾವ ತರ ಸಿಸ್ಟಮ್ ನಡೀತಾ ಇದೆ ಅಂತಕ್ಕಂಥದ್ನ. ಸೊ ಓನ್ಲಿ ಬಿಕಾಸ್ ಆಫ್ ಇನ್ವೆಸ್ಟರ್ ಓರಿಯೆಂಟೆಡ್ ಅಲ್ಲಿ ಯಾವ ತರ ಸೆಕ್ಯೂರ್ಡ್ ಆಗಿದೆ, ಇನ್ವೆಸ್ಟರ್ ಓರಿಯೆಂಟೆಡ್ ಅಲ್ಲಿ ಏನಾದ್ರೂ ಸಿಸ್ಟಮ್ ಸ್ಟ್ರಕ್ ಮಾಡಿದೆನಾ, ಕಂಡೀಷನ್ ಇಟ್ಟಿದೆನಾ, ಅಥವಾ ಯಾವ್ದಾದ್ರು ಲಾಕ್ ಇದೆನಾ ಅಂತ ನೀವು ನೋಡೋದಾದ್ರೆ, ಟಿಲ್ ಟುಡೇ ಯಾವುದೇ ತರದ ಲಾಕು, ಅವರ ಅಸೆಟ್ ಯಾರದೇ ಕಂಟ್ರೋಲ್ ಇದ್ದೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸಿಸ್ಟಮ್ ಇಂದ ಅವರ ಡಿಸಿಷನ್ ಅವ್ರು ತಗೋಬಹುದು. ದಟ್ ಈಸ್ ದ ಮೇನ್ ಥಿಂಗ್ ಇನ್ ಅವರ್ ಒರಿಜಿನ್. ಓಕೆ. ಅದು ಆಲ್ರೆಡಿ ಸಿಸ್ಟಮ್ ಅಲ್ಲಿ ನಾವು ಆಲ್ರೆಡಿ ನೋಡಿರ್ತಕ್ಕಂಥದ್ದು. ಲಾಸ್ಟ್ 2 minutes, ಸಾರಿ. ಸಾರಿ. ಓಕೆ. ಸೊ ಸಿಸ್ಟಮ್ ಆಲ್ರೆಡಿ, ಸೊ ಎವ್ರಿ ಡೇ ನಾನು ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಸಾಕಷ್ಟು ಜನ ಕೇಳ್ತೀನಿ. ಸೊ ಯಾರು ಕೂಡ ಇಲ್ಲಿ ಡಿಪೆಂಡೆನ್ಸಿ ಇರತಕ್ಕಂಥದ್ದು ರಾಂಗ್ ಥಿಂಗ್. ಓಕೆ. ಸಾಕಷ್ಟು ವಿಚಾರಗಳು ನಮಗೆ, ನಾವೆಲ್ಲರೂ ಕೂಡ ನಮ್ಮ ಒಂದು ಏನೋ ಒಂದು ಪ್ಯಾಸಿವ್ ಇನ್ಕಮ್ ಅಥವಾ ಏನೋ ಒಂದು ವೆಲ್ತ್ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಬಂದಿದ್ವಿ. ಸಾಕಷ್ಟು ಜನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಏನೂ ಕೂಡ ವಿಚಾರಗಳ ಆಸಕ್ತಿ ಇಲ್ಲದೆ ಯಾರೋ ಅದನ್ನ ಅಪ್ಡೇಟ್ ಕೊಡ್ತಾರೆ, ಅಥವಾ ಯಾಕೆ ನಾವು ತಿಳ್ಕೊಬೇಕು, ಏನೋ ಅಪ್ಡೇಟ್ ಬಂದಾಗ ಯಾರೋ ಹೇಳ್ತಾರೆ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಪ್ಲೀಸ್ ಅದರಿಂದ ಹೊರಗೆ ಬನ್ನಿ. ದ ಟೆಕ್ನಾಲಜಿ ಗೋಯಿಂಗ್ ಬಿಹೈಂಡ್, ಸೊ ಏನೆಲ್ಲ ಪ್ರೆಸೆಂಟ್ ಸಿನಾರಿಯೋದಲ್ಲಿ ನಾವೆಲ್ಲ
ಪ್ರೆಸೆಂಟ್ ನೋಡ್ತಾ ಇದೀವಿ, ಅದಕ್ಕಿಂತ ವೆರಿ ಡಿಫರೆಂಟ್ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಾವು ಡೇ ಬೈ ಡೇ ವಾಲಂಟ್ರಿ ಆಗಿ ಏನೆಲ್ಲ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಎಕ್ಸ್ ಮೀಡಿಯಾ ಪೇಜ್ ಅನ್ನ, ಸೊ ಅಥವಾ ಸೋಷಿಯಲ್ ಮೀಡಿಯಾ ಪೇಜಸ್ ಅನ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಅಂದ್ರೆ ಇದು ಯಾರೋ ಒಬ್ರದ್ದು ಜವಾಬ್ದಾರಿ ಅಲ್ಲ, ಅಥವಾ ಯಾರು ಕೂಡ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಲೈಕ್ ಅವ್ರು ಎಲ್ಲರೂ ಕೂಡ ಬಂದಿರತಕ್ಕಂಥದ್ದು ನಮಗೋಸ್ಕರ. ಓಕೆ, ಸೊ ಅದಕ್ಕೋಸ್ಕರ ನಾವು ಕೂಡ ಒಂದ್ ಹೆಜ್ಜೆ ಸೊ ವಾಲಂಟರಿ ಆಗಿ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾಗುತ್ತೆ. ಓಕೆ, ಇಲ್ಲಿ ಯಾಕೆ ಆಲ್ರೆಡಿ ಆ ತರ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಪರ್ಸನಲಿ ದಿಸ್ ಇಸ್ ನಾಟ್ ದ ಸಿಸ್ಟಮ್ ಆಫ್ ಎನಿ, ಯಾರು ಕೂಡ ಹೋಲ್ಡಿಂಗ್ ಅಥವಾ ಫ್ರಂಟ್ ಎಂಡ್ ಬಂದು ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾ ಇಲ್ಲ. ದ ಕಮ್ಯುನಿಟಿ ದ ಕಮ್ಯುನಿಟಿಗೆ ಸಿಸ್ಟಮ್ ಆಲ್ರೆಡಿ ಸಿಸ್ಟಮ್ ಬೆನಿಫಿಟ್ ಕೊಡ್ತಾ ಇದೆ. ಸಿಸ್ಟಮ್ ಏನೆಲ್ಲ ಪ್ರೋಟೋಕಾಲ್ ನೆಗೆಟಿವಿಟಿ ಒಂದು ಕ್ರಿಪ್ಟೋದಲ್ಲಿ ಇದೆ, ಅದಕ್ಕೆ ಪಾಸಿಟಿವಿಟಿ ಆಗಿ ಸಿಸ್ಟಮ್ ಬಂದಿದೆ. ಸಿಸ್ಟಮ್ ಮೂವಿಂಗ್, ದ ಪೀಪಲ್ ಆರ್ ಆಲ್ರೆಡಿ ಅವ್ರು ಆಟೋಮೆಟಿಕ್ಲಿ ಸಿಸ್ಟಮ್ ರನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸೊ ನಾವು ಕೂಡ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸೊ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಸೊ ಅದನ್ನು ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ಏನ್ ವಿಚಾರದಲ್ಲಿ ಅಂದ್ರೆ, ಸೊ ಪ್ರೆಸೆಂಟ್ ಏನೆಲ್ಲ ಲಿಕ್ವಿಡಿಟಿ ಅಂತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸೊ ಏನು ಸೊ ಡೌನ್ ಆಗ್ತಾ ಇದೆ ಸರ್, ಸೊ ಏನ್ ಡೌನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಒಂದ್ ನಿಮಿಷ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಏನೆಲ್ಲ ಲಿಕ್ವಿಡಿಟಿ ಅಂತಕ್ಕಂಥದ್ದು ಬರೀ ಒಂದೇ ಬ್ಲಾಕ್ ಚೈನ್ ಮೇಲೆ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಇವತ್ತು ನಮ್ಮ ಲಿಕ್ವಿಡಿಟಿ LGNS ನ ಲಿಕ್ವಿಡಿಟಿ ಇರ್ತಕ್ಕಂಥದ್ದು 2 ಬ್ಲಾಕ್ ಚೈನ್ ಅಲ್ಲಿ. ಓಕೆ, ಬರೀ ಒಂದೇ ಬ್ಲಾಕ್ ಚೈನ್ ಅಲ್ಲಿ ನಮ್ಮ ಲಿಕ್ವಿಡಿಟಿ ಸ್ಟ್ರೆಂತ್ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟು ದಿನ ಅಂದ್ರೆ ಲಾಸ್ಟ್ 1 ವೀಕ್ ನ ಹೊರತಾಗಿ, ಓಕೆ, ಸೊ ಲಿಕ್ವಿಡಿಟಿ ಅಂತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಮಾತ್ರ ಇತ್ತು. ಓಕೆ, ಸಿಸ್ಟಮಿನ ಮೇನ್ ಸ್ಟ್ರೆಂತ್ ಬಂದು ಲಿಕ್ವಿಡಿಟಿ. ನಾನು ಇವಾಗೂ ಹೇಳ್ತಾ ಇದ್ದೀನಿ, ಯಾವಾಗ ನಾವು ಸಿಸ್ಟಮ್ ಬಗ್ಗೆ ನೆಗೆಟಿವ್ ಪ್ಯಾನಿಕ್ ಆಗ್ಬೇಕು ಅಂತಕ್ಕಂಥ ನನ್ನ ಅನಲೈಸು ಅಥವಾ ನಾನು ಟೆಕ್ನಿಕಲಿ ಅಟೆಂಡ್ ಆಗಿರ್ತಕ್ಕಂಥ ಸಾಕಷ್ಟು ಮೀಟಿಂಗ್ ಇಂದ ನಿಮಗೆ ಹೇಳೋದಾದ್ರೆ, ಯಾವಾಗ 100 ಮಿಲಿಯನ್ ಕಿನ ಸೊ ಒಂದು ಕಮ್ಮಿ ಆಗುತ್ತೆ ಲಿಕ್ವಿಡಿಟಿ ಅಂದಾಗ, ಸೊ ಆ ಸಿಸ್ಟಮ್ ನ ನೆಗೆಟಿವಿಟಿ ನಾವು ಥಿಂಕ್ ಮಾಡ್ಬೋದು. ಬಟ್ ಸೊ ಇವಾಗ ಸಿಸ್ಟಮ್ ಯಾವ ತರ ಲಿಕ್ವಿಡಿಟಿಯಲ್ಲಿ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಬೇಕು ಅಂದ್ರೆ, ಸೊ LGNS ಪಾಲಿಗಾನ್ ಅಲ್ಲಿ ಹತ್ತತ್ರ ಎಷ್ಟು ಲಿಕ್ವಿಡಿಟಿ ಇದೆ, ನಿಯರ್ ಅಬೌಟ್ 400 ಮಿಲಿಯನ್ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ LGNS 49.35, ಅದ್ರ ಪಕ್ಕದಲ್ಲಿ ಡೈ 197.56. ಅಂದ್ರೆ ಯಾವುದೇ ಒಂದು ಏನೇ ಲಿಕ್ವಿಡಿಟಿ ಇದ್ರೂ ಕೂಡ 2 ಪಾರ್ಟ್ ಅಲ್ಲಿ ಇರುತ್ತೆ. ಅಂದ್ರೆ 50% LGNS ಇರುತ್ತೆ, 50% ಡಾಲರ್ ಇರುತ್ತೆ. ಓಕೆ, ಸೊ ಅದರಲ್ಲಿ ನೋಡೋದಾದ್ರೆ 200 ಮಿಲಿಯನ್ ಅಷ್ಟು ಡೈ ಇದೆ, ಇನ್ನು 200 ಮಿಲಿಯನ್ ಅಷ್ಟು LGNS ಇದೆ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸೊ ಏನು ಜನಗಳು ವಾಲಂಟರಿ ಆಗಿ ಯಾವುದೇ ತರದ ಅದಕ್ಕೆ ಅವಾರ್ಡು ರಿವಾರ್ಡು ರಾಯಲ್ಟಿ ರೂಲ್ಸ್ ಏನೂ ಇಲ್ಲದೆ ಅನುಬೀಸ್ ಬ್ಲಾಕ್ ಚೈನ್ ಶುರು ಆಗ್ತಾ ಇದೆ, ಅನುಬೀಸ್ ಬ್ಲಾಕ್ ಚೈನ್ ಮಾರ್ಕೆಟಿಗೆ ಬರ್ತಾ ಇದೆ ಅಂತ ಅಂದಾಗ, ಸೊ ಅನುಬೀಸ್ ಬ್ಲಾಕ್ ಚೈನ್ ವಾಲಂಟರಿ ಆಗಿ ಪಬ್ಲಿಕ್ ಗೆ ಲಿಕ್ವಿಡಿಟಿ ಆಫರಿಂಗ್ ಮಾಡ್ತು. ಯಾರೆಲ್ಲ ನಮ್ಮ ಸಿಸ್ಟಮ್ ಬಗ್ಗೆ ಟೆಕ್ನಾಲಜಿ ನಿಮಗೆ ಸ್ಟ್ರಾಂಗ್ ಗೊತ್ತಿದೆ, ನಿಮಗೆ ಕಾನ್ಫಿಡೆನ್ಸ್ ಇದೆ, ಸೊ ನೀವು ಸಿಸ್ಟಮ್ಗೆ ವಾಲಂಟರಿ ಆಗಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ಬೋದು ಅಂತ ಹೇಳ್ತು. ಅದಕ್ಕೆ ಅದರಿಂದ ಯಾವುದೇ ರೀತಿಯ ರೆಫರಲ್ಲು ಅಥವಾ ಅದಕ್ಕೆ ಯಾವುದೇ ರೀತಿಯಿಂದ ಏನ್ ನಮ್ ನಾರ್ಮಲಿ ಸ್ಟೇಕಿಂಗ್ ಬರ್ತಾ ಇದೆ, ಸ್ಟೇಕಿಂಗ್ ಏನು ಇಲ್ಲ, ಅದು ಅಕಾರ್ಡಿಂಗ್ ಟು ದೇರ್ ರೆವೆನ್ಯೂ, ಸಿಸ್ಟಮ್ ರೆವೆನ್ಯೂ ಬರ್ತಕ್ಕಂಥ ದಿನಗಳಲ್ಲಿ ಬೆನಿಫಿಟ್, ಪ್ರೊಬ್ಯಾಬಿಲಿಟಿ ಬೆನಿಫಿಟ್ ಅಂತ ತಿಳಿಸಿತ್ತು. ಅದಕ್ಕೆ ಜನ ಆಟೋಮೆಟಿಕ್ಲಿ $163 ಮಿಲಿಯನ್ ಅಂದ್ರೆ ಹತ್ತತ್ರ 1630 ಕೋಟಿಯಷ್ಟು ಲಿಕ್ವಿಡಿಟಿನ ಜನಗಳು ವಾಲಂಟರಿ ಆಗಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಯಾವ್ದ್ರಲ್ಲಿ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ. ಓಕೆ, ಸೊ ಅಂದ್ರೆ ಸೊ ನಮ್ದು ಲಿಕ್ವಿಡಿಟಿ ಬಂದು ಬರೀ ನಾವು ಲಿಕ್ವಿಡಿಟಿನ ವಾಚ್ ಮಾಡ್ತಕ್ಕಂಥದ್ದು ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ಅಲ್ಲ. ಓಕೆ, ಅದ್ ಅಂದ್ರೆ ಸೊ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಎಷ್ಟಿದೆ ಆಲ್ರೆಡಿ ನಾವು ನೋಡೋದಾದ್ರೆ, ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ 395 ಮಿಲಿಯನ್ ಇದೆ. ಓಕೆನಾ, ಸೊ 395 ಮಿಲಿಯನ್ ಇದೆ. ಸೊ ಅಂಡ್ ದೆನ್ ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನೋಡ್ತಾ ಇದ್ದೀರಾ, ಡೈ ಎಷ್ಟಿದೆ, 168. ಇದು ಶುರುವಾಗಿದ್ದೆಷ್ಟು, $163 ಮಿಲಿಯನ್ ಇಂದ ಜರ್ನಿ ಶುರು ಆಗಿದ್ದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ LGNS. ವಿತಿನ್ 2 ಡೇಸ್ ಅಲ್ಲಿ, ಸೊ 2 ಡೇಸ್ ಇನ್ನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ಆಲ್ರೆಡಿ ಹತ್ತತ್ರ 6 ಮಿಲಿಯನ್ ಅಷ್ಟು ಫಂಡ್, 6 ಮಿಲಿಯನ್ ಅಷ್ಟು ಜನ ಯಾವ ತರ ಇದನ್ನ ಖರೀದಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ಸೊ LGNS ನ ಟೋಟಲ್ ಲಿಕ್ವಿಡಿಟಿ
LGNS ನ ಟೋಟಲ್ ಲಿಕ್ವಿಡಿಟಿ $168 × 2 ಅಂದ್ರೆ $168 million ಅಷ್ಟು ಡೈ ಇರುತ್ತೆ. ಅದಕ್ಕೆ ಅದಕ್ಕೆ ಹೊರತಾಗಿ LGNS ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ 168 + 168 ಅಂದ್ರೆ LGNS ನ ಟೋಟಲ್ ಲಿಕ್ವಿಡಿಟಿ ಬಂದು $731 million. ಸೊ ದಿಸ್ ಈಸ್ ದ ವೆರಿ ಮಚ್ ಸ್ಟ್ರೆಂತ್ ಆಫ್ ಅನುಬೀಸ್ ಬ್ಲಾಕ್ ಚೈನ್ ಅಂತ ಹೇಳ್ಬೋದು. LGNS ನ ಸ್ಟ್ರೆಂತ್ ಆಗಿರ್ಬೋದು, ಕಮ್ಯುನಿಟಿ ಯಾವ ತರ ಸಿಸ್ಟಮ್ ಅನ್ನ ಬಿಲೀವ್ ಮಾಡಿ ಸಿಸ್ಟಮ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ, ಸಿಸ್ಟಮ್ ಅಲ್ಲಿ ಒಂದು ಸ್ಟಾಗ್ನೆಂಟ್ ಮೂವ್ ಆನ್ ಆಗ್ತಾ ಇದೆ ಡೇ ಬೈ ಡೇ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕು. ಬರೀ ಪಾಲಿಗಾನ್ ಬ್ಲಾಕ್ ಚೈನ್ ಮೇಲೆ ನಾವು ಸಿಸ್ಟಮ್ ಅನ್ನ ಅಥವಾ ಲಿಕ್ವಿಡಿಟಿನ ನೋಡ್ಲಿಕ್ಕೆ ಆಗಲ್ಲ. ಇನ್ಮೇಲೆ ಪ್ಯಾರಲಲಿ ನೋಡ್ಬೇಕು. ಓಕೆ, ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಜನಗಳು ಖರೀದಿ ಮಾಡ್ತಾ ಇರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಸೊ ಅದೇ ತರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಅನುಬೀಸ್ ಡೈ ಇಂದ LGNS ನ ಖರೀದಿ ಮಾಡ್ತಾ ಇರ್ತಾರೆ, ಸೆಲ್ ಮಾಡ್ತಾ ಇರ್ತಾರೆ. ಸೊ ಅದು ಯಾವಾಗೂ ಕೂಡ ನಿಲ್ಲಲ್ಲ ಅಂತಕ್ಕಂಥದ್ದು ನಮ್ಮ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಪ್ಯಾರಲಲಿ. ಸೊ ಅದನ್ನ ಅಲ್ಲೂ ಕೂಡ ಬೈಸೆಲ್ ಮಾಡ್ತಾ ಇರ್ತಾರೆ, ಇಲ್ಲೂ ಕೂಡ ಬೈಸೆಲ್ ಅದು ನಡೀತಾನೆ ಇರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ಪಾರ್ಟ್ ತಿಳ್ಕೊಬೇಕು ಅಂದ್ರೆ, ಸಾಕಷ್ಟು ಜನ ಒಂದು ನೆಗೆಟಿವಿಟಿ, ಒಂದು ಏನೋ ಇನ್ ಬಿಟ್ವೀನ್ ಚಾಲೆಂಜಸ್ ಬಂತಂದಾಗ ಒಂದು ನೆಗೆಟಿವಿಟಿ ಆಗ್ತೀವಿ ನೋಡಿ. ವೆಲ್ತ್ ಮೇಕಿಂಗ್ ಅಥವಾ ಯಾವುದೇ ತರದ ಹಣ ಬರುತ್ತೆ ಅಂತ ತಕ್ಷಣ ಯಾವ್ದೋ ವ್ಯಾಲೆಟ್ ಅಲ್ಲಿ $100 ಹಾಕಿದ್ವಿ, ಡೇ ಬೈ ಡೇ ಎವ್ರಿ ಡೇ ಒಂದೊಂದು ಡಾಲರ್ ಜಾಸ್ತಿ ಆಗ್ತಾ ಹೋಗ್ಬೇಕು, ಆ ತರ ಮೈಂಡ್ ಸೆಟ್ ಅಲ್ಲಿ ನೀವು ಇದ್ರಿ ಅಂದ್ರೆ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಇನ್ಕಮ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಆ ತರ ಇನ್ಕಮ್ ಮಾಡೋದಾದ್ರೆ ಅಂಬಾನಿ ಅಥವಾ ಯಾರು ಕೂಡ ಉಪ್ಪು ಮಾರ್ತಿರ್ಲಿಲ್ಲ, ಉಪ್ಪಿಂದ ಯಾರು ಕೂಡ ಮಾರ್ಜಿನ್ ತೆಗಿತಾ ಇರ್ಲಿಲ್ಲ. ಅಂದ್ರೆ ನಾನ್ ಹೇಳ್ತಿರೋದೇನು ಅಂದ್ರೆ, ಟೆಕ್ನಿಕಲಿ ಟೆಕ್ನಾಲಜಿ ಸಿಸ್ಟಮ್ ಯಾವ ತರ ಹೋಗ್ತಾ ಇರುತ್ತೆ ಏನು ಅಂತಕ್ಕಂಥ ತಿಳುವಳಿಕೆ ಇಲ್ಲದೆ ಬರೀ ಪ್ರಾಫಿಟ್ ಅನ್ನ ಬರೀ ಸಿಸ್ಟಮ್ ಅಲ್ಲಿ ಬರೀ ಪ್ಲಸ್ ಆಗದ್ನೇ ನೋಡ್ತೀವಿ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಓಕೆ, ಸೊ ಯಾಕೆ ನಾನು ಇದು ಹೇಳಿದೆ ಅಂದ್ರೆ, ಸಾಕಷ್ಟು ಜನ ನೆಗೆಟಿವಿಟಿ 100% ಹೌದು. ನಾ ಆಲ್ರೆಡಿ ಇವತ್ತು ಹೇಳಿದೆ, $163 million ಜನ ಸಿಸ್ಟಮ್ಗೆ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು, ಜನ ವಾಲಂಟರಿ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಸಿಸ್ಟಮ್ ಆಬ್ವಿಯಸ್ಲಿ ಸ್ಕ್ಯಾಮ್ ಮಾಡ್ಲೇಬೇಕಾಯ್ತು, ಸಿಸ್ಟಮ್ ಜನಗಳ ದುಡ್ಡನ್ನ ಸ್ಕ್ಯಾಮ್ ಮಾಡ್ಲೇಬೇಕಾಗಿತ್ತು ಅಂದ್ರೆ 163 million ಅಂತಕ್ಕಂಥದ್ದು ಸ್ಮಾಲ್ ಅಮೌಂಟ್. ಓಕೆ, ಸೊ ಅದು ವಾಲಂಟರಿ ಆಗಿ ಕೊಟ್ಟಿರೋದು. ಇವತ್ತು ನಾಳೆ ನಿಮಗೆ ಬೆನಿಫಿಟ್ ಕೊಡ್ತೀನಿ ಅಂತ ನಾಳೆ ಆ ಫಂಡ್ ನ ಕೊಡದೇ ಸಿಸ್ಟಮ್ ಇರ್ಬೋದಿತ್ತು. ಬಟ್ ಸಿಸ್ಟಮ್ ಆ ಲಿಕ್ವಿಡಿಟಿನ ಆಬ್ವಿಯಸ್ಲಿ ಏನ್ ಮಾಡ್ತು, ಅನುಬೀಸ್ ಬ್ಲಾಕ್ ಚೈನ್ ಆಡ್ ಮಾಡಿ ಸಿಸ್ಟಮ್ ಅಕ್ಯುರೇಟ್ ಆಗಿ ಪಬ್ಲಿಕ್ ಕಂಟ್ರೋಲ್ ಆಗೋ ತರ, ಪಬ್ಲಿಕ್ ಅದರಿಂದ ಬೈಸೆಲ್ ಶುರುವಾತ್ ಆಗ್ಲಿ ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಈ ವಿಚಾರನ ಯಾಕೆ ತಿಳ್ಕೊಬೇಕು ಅಂದ್ರೆ, ಸಿಸ್ಟಮ್ ಯಾವ ಸ್ಟ್ರಾಂಗ್ ಇದೆ, ಏನ್ ವಿಚಾರ ಇಟ್ಕೊಂಡು ಕ್ರಿಯೇಟರು ಸಿಸ್ಟಮ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಟೆಕ್ನಿಕಲಿ ಒಂದು ವಿಚಾರ ಸರಿ ಇರುತ್ತೆ, ಅದು ಬೇರೆ. ಟೆಕ್ನಿಕಲಿ ಯಾರ್ದು ಕೈಯಲ್ಲಿ ಇಲ್ದೆ ಒಂದೊಂದ್ಸಲ ಮಿಸ್ಟೇಕ್ ಆಗ್ತಕ್ಕಂಥದ್ದು ಅದು ಯಾರ ಕೈಯಲ್ಲೂ ಇಲ್ಲ. ಓಕೆ, ಬಟ್ ಒಂದು ವಿಷನ್ ಆದ್ರೂ ರೈಟ್ ವೇ ಅಲ್ಲಿ ಇದ್ರೆ ಸಿಸ್ಟಮ್ ಯಾವ ತರ ಮೂವ್ ಆನ್ ಆಗುತ್ತೆ ಅಂತಕ್ಕಂಥದ್ನ ನಾವಿಲ್ಲಿ ತಿಳ್ಕೊಬಹುದು. ಸಿಸ್ಟಮ್ ಯಾವ ತರ ಹೋಗ್ತಾ ಇದೆ ಅಂತಕ್ಕಂಥದ್ನ. ಸೊ ಲಾಸ್ಟ್ 12 months ಇಂದ ಸಾಕಷ್ಟು ಪ್ರಾಜೆಕ್ಟ್ ಅನ್ನು ನಾವು ಮಾರ್ಕೆಟ್ ಅಲ್ಲಿ ನೋಡಿದೀವಿ. ಯಾವುದೇ ತರದ ಪ್ರೊಡಕ್ಟಿವಿಟಿ ಪ್ರೋಟೋಕಾಲ್ ಇಲ್ದೆ ಯಾವ್ದೋ ಒಂದು ರೀಸನ್ ಬೇಸ್ಡ್ ಅಥವಾ ಯಾವುದೇ ರೀತಿಯ ಒಂದು ಏನೇನೋ ಬೇಸ್ಡ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇದೆ. ಬಟ್ ಪ್ರೊಡಕ್ಟಿವಿಟಿ, ಟೆಕ್ನಾಲಜಿ, ಹೌ ಸಿಸ್ಟಮ್ ಯಾವ ತರ ಡೇ ಬೈ ಡೇ ತರ ಸಿಸ್ಟಮ್ ನಡ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಅದೇ ತರ ಅವೇಕ್ ಏನ್ ಸೆಕೆಂಡ್ ಫೇಸ್ ನೋಡ್ತಾ ಇದೀವಿ, ಸೆಕೆಂಡ್ ಫೇಸ್ ಅಲ್ಲಿ ಸಿಸ್ಟಮ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ಬಂದಿರತಕ್ಕಂಥದ್ದು. ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ತಂದೆ ಆದಂತ ಒಂದು ರಾಕೆಟ್ ಸ್ವಾಪ್ ಅಂತಕ್ಕಂಥ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ನ ಸಿಸ್ಟಮ್ ತಂದಿರತಕ್ಕಂಥದ್ನು ಕೂಡ ನಾವು ನೋಡ್ಬೋದು. ಓಕೆ, ಸೊ ಏನಿದು ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಂತ ಸ್ವಾಪ್ ಅಂತ ಹೇಳಿದ್ರೆ, ಯಾವ ತರ ನಾವು ಯೂನಿ ಸ್ವಾಪ್, ಪ್ಯಾನ್ಕೇಕ್ ಸ್ವಾಪ್ ಯೂಸ್ ಮಾಡ್ತಾ ಇದೀವಿ. ಸೊ ತಂದೆ ಆದಂತ ಲೈಕ್ ರಾಕೆಟ್ ಸ್ವಾಪ್ ಅಂತಕ್ಕಂಥದ್ದು ಎಕ್ಸ್ಚೇಂಜ್ ನಾವಿಲ್ಲಿ ನೋಡ್ಬೋದು. ಸೊ ರಾಕೆಟ್ ಸ್ವಾಪ್ ಅಂತ ನೀವು ಹೊಡೆದ್ರೆ ಸೊ ಆಟೋಮೆಟಿಕ್ಲಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ಬಿಡ್ಸ್ ಟು ಅನುಬೀಸ್ ಅಲ್ಲಿ ಎಕ್ಸಾಂಪಲ್ ಸೊ ಇಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ಅಂಡ್ ದೆನ್ ಸೆಕೆಂಡ್ ಫೇಸ್ ಅಲ್ಲಿ ಸಿಸ್ಟಮ್ ಏನೇನೆಲ್ಲ ಹಿಡಿತು, ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ತಂದಿದೆ, ಅನುಬೀಸ್ ಬ್ಲಾಕ್ ಚೈನ್ ಬಂದಿದೆ. ಸೊ ಪೇಮೆಂಟ್ ಕಾರ್ಡ್ ಕೂಡ, ವೀಸಾ ಕಾರ್ಡ್ ಕೂಡ ನೋಡಿದೀವಿ. ಇನ್ನು ಉಳಿದಿರ್ತಕ್ಕಂಥದ್ದು ಎ ಪೇ ಪೇಮೆಂಟ್ ಸಿಸ್ಟಮ್, ಸ್ಟೇಬಲ್ ಕಾಯಿನ್ ಮಿಂಟಿಂಗ್ ಕೂಡ ಆಲ್ರೆಡಿ ಬಿಗಿನಿಂಗ್ ಫೇಸ್ ಶುರು ಆಗಿರ್ತಕ್ಕಂಥದ್ನು ಕೂಡ ನಾವು ನೋಡಿದೀವಿ. ಅಂಡ್ ಸ್ಟೇಬಲ್ ಕಾಯಿನ್ ಮಿಂಟಿಂಗ್ ಅನ್ನೋದು ಕೂಡ ಅಷ್ಟು ಈಸಿ ಸಿಂಪಲ್ ಟಾಸ್ಕ್ ಅಲ್ಲ. ಅದಕ್ಕೆ ಆದಂತ ಪ್ರೋಟೋಕಾಲ್ ಇದೆ, ಅದಕ್ಕೆ ಆದಂತ ಸೋ ಮೆನಿ ಚಾಲೆಂಜಸ್ ಇದೆ, ಮಾರ್ಕೆಟ್ ಆಕ್ಯುಪೆನ್ಸಿ ಇದೆ. ಸೊ ಅದನ್ನ ಈಸಿಯಾಗಿ ಅದನ್ನ ಮಾತಾಡೋದೇ ಕಷ್ಟ. ಬಟ್ ಆ ಫೇಸ್ ಅನ್ನ ಶುರು ಆಗಿರ್ತಕ್ಕಂಥದ್ದು ಸಿಸ್ಟಮ್ ಅಲ್ಲಿ ಸ್ಟೇಬಲ್ ಕಾಯಿನ್ ಮಿಂಟಿಂಗ್. ಓಕೆ, ಅಂಡ್ ದೆನ್ ಸಾಕಷ್ಟು ಜನ ಎಲ್ಲಾ ವಿಚಾರಗಳು ನಾವು ಈಸಿ ಅನ್ಕೊಂಡ್ಬಿಡ್ತೀವಿ.
ನೋಡಿ ಅನುಬೀಸ್ ಬ್ಲಾಕ್ ಚೈನ್ ಏನ್ ಯೂಸ್ ಮಾಡ್ತಾ ಇದೀವಿ, ಅಲ್ಲೂ ಕೂಡ ನಾವು ಅನುಬೀಸ್ ಡೈನ್ LGNS ನ ಸೆಲ್ ಮಾಡಿ ಅನುಬೀಸ್ ಡೈ ಏನ್ ಬರುತ್ತೆ, ಸೊ ಅನುಬೀಸ್ ಡೈ ಇಂದ ನಾವು USDT ಸ್ವಾಪ್ ಮಾಡ್ಬೋದು, ಪಾಲಿಗಾನ್ ಗೆ ಸ್ವಾಪ್ ಮಾಡ್ಬೋದು, BP USDT ಮಾಡ್ಬೋದು. ಅಂದ್ರೆ ಎಲ್ಲಾ ನೆಟ್ವರ್ಕ್ ನ ಒಂದೇ ಸಿಸ್ಟಮ್ ಅಲ್ಲಿ ಬ್ರಿಡ್ಜ್ ಮಾಡ್ಬೇಕು, ಸಿಸ್ಟಮ್ ಅನ್ನ ತರಬೇಕು ಅಂತಕ್ಕಂಥದ್ದು ಇದು ಯಾವುದೋ ನಿನ್ನೆ ಮೊನ್ನೆಯಿಂದ ಅಥವಾ ಒಂದು ತಿಂಗಳಿಂದ ಮಾಡ್ತಕ್ಕಂಥದ್ದಲ್ಲ. ಇದು ರಿಸರ್ಚ್ ಆಫ್ 10 years. ಓಕೆ, ಸೊ ದ ಟೀಮ್ ಬಿಹೈಂಡ್ ದಿಸ್ ಯಾವ ತರ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಯಾವ ತರ ಕೆಲಸ ನಡೀತಾ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ನೀವು ಪ್ರತಿಯೊಂದು ಪ್ರೋಟೋಕಾಲ್ ನ ನೀವು ವಾಚ್ ಮಾಡೋದಾದ್ರೆ, ಪ್ರತಿಯೊಂದು ಈ ಸಿಸ್ಟಮಿನ ಪ್ರೋಟೋಕಾಲ್ ನೋಡೋದಾದ್ರೆ, ಅದ್ರ ಹಿಂದ್ಗಡೆ ಅದಕ್ಕೆ ಆದಂತ ಒಂದು ಕ್ಯಾಲ್ಕುಲೇಷನ್ ಇದೆ. ನೆಕ್ಸ್ಟ್ ಫ್ಯೂಚರ್ ಥಿಂಗ್ಸ್ ನ ಅಡಾಪ್ಟ್ ಮಾಡಿ ಸಿಸ್ಟಮ್ ಅಲ್ಲಿ ಬರ್ತಾ ಇರೋದು. ಈವನ್ 360 days ಟೇಕಿಂಗ್ ಆಗಿರ್ಬೋದು, ಅಥವಾ ಒಂದು ಎನರ್ಜಿ ಆಗಿರ್ಬೋದು, ಅಥವಾ 16 hours ಲಾಕಿಂಗ್ ಆಗಿರ್ಬೋದು, ಸಾಕಷ್ಟು ವೇಯಲ್ಲಿ ಏನೇನೋ ಸಣ್ಣ ಸಣ್ಣ ನೋಡ್ತಾ ಇದ್ದೀರಾ. ಅವೆಲ್ಲವೂ ಕೂಡ ನೀವು ಇನ್ ಡೆಪ್ತ್ ವಿಚಾರ ಮಾಡಿದ್ರೆ ಅದು ಫ್ಯೂಚರ್ ಸಿಸ್ಟಮ್ ನ ಲಾಂಗಿಟಿವಿಟಿಗೆ ಯಾವ ತರ ಯೂಸ್ ಇದೆ ಅಂತಕ್ಕಂಥದ್ದು. ಅದು ಯಾವುದು ಕೂಡ ಬರೀ 5 ತಿಂಗಳು 10 ತಿಂಗಳಿಂದ ರಿಸರ್ಚ್ ಇಂದ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದಲ್ಲ. ಅಂಡ್ ದೆನ್ ಮೋರ್ ಓವರ್ ಓನ್ಲಿ ದ ಫಸ್ಟ್ ಸಿಸ್ಟಮ್ ಈ ಕಾಂಪೌಂಡಿಂಗ್ ಬೇಸ್ಡ್ ಅಲ್ಲಿ ಸಕ್ಸಸ್ಫುಲಿ ರನ್ ಆಗಿರ್ತಕ್ಕಂಥದ್ದು ಒರಿಜಿನ್ ಮಾತ್ರ. ಈ ಕಾಂಪೌಂಡಿಂಗ್ ಬೇಸ್ಡ್ ಆಗಿ ಏನೆಲ್ಲ ಸಿಸ್ಟಮ್ ಕಾಂಪೌಂಡಿಂಗ್ ಅಂತ ಸ್ಟೋರಿ ಬೇಸ್ಡ್ ಅಥವಾ LGNS ತರ LGNS ಅನ್ಕೊಂಡು ಏನೆಲ್ಲ ಸಿಸ್ಟಮ್ ಮಾರ್ಕೆಟಿಗೆ ಬಂದಿದ್ದಾವೆ, ಯಾವುದು ಕೂಡ ಸಿಸ್ಟಮ್ ಅಲ್ಲಿ ಸಸ್ಟೇನು ಕೂಡ ಆಗಿಲ್ಲ. ಅಂದ್ರೆ ಸೊ ನಾನೇನ್ ಹೇಳ್ತಾ ಇದ್ದೀನಿ, ಹೌ ದ ಫ್ಯೂಚರಿಸ್ಟಿಕ್ ಆಗಿ ಒಂದು ಪ್ರೊಡಕ್ಟಿವ್ ಅಲ್ಲಿ ಸಿಸ್ಟಮ್ ಹೋಗ್ತಾ ಇದೆ ಅಂತಕ್ಕಂಥದ್ನ ಸೊ ನಾವು ತಿಳ್ಕೊಬೇಕಾಗಿದೆ. ILO ಬಗ್ಗೆನೂ ಆಲ್ರೆಡಿ ನಿಮಗೆ ತಿಳಿಸಿದೆ. ಸೊ ಯಾವ ತರ ಸ್ಟ್ರಾಂಗ್ ಆಗಿ ILO ಪ್ರೊವೈಡ್ ಆಗಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಓಪನ್ ಆಗಿ ಸೊ ಅದು ಟ್ರೇಡಿಂಗ್ ಶುರು ಆಗಿರ್ತಕ್ಕಂಥದ್ನು ಕೂಡ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಅಪ್ಡೇಟ್ ಆಗ್ತಾ ಇದೆ. ಏನೆಲ್ಲ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ನಾವು ನೋಡ್ತಾ ಇದ್ವಿ ಸ್ಟೇಕು ಅನ್ಸ್ಟೇಕು, ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಆಲ್ರೆಡಿ ಅದು ಪ್ರೋಟೋಕಾಲ್ ಶುರು ಆಗ್ತಕ್ಕಂಥದ್ದು ಇನ್ನೊಂದು ವೆರಿ ಫ್ಯೂ ಡೇಸ್ ಅಲ್ಲಿ ಅಲ್ಲೂ ಕೂಡ ಜನಗಳು ಸ್ಟೇಕ್ ಅನ್ಸ್ಟೇಕ್ ಮಾಡ್ಬೋದು. ಪಾಲಿಗಾನ್ ಅಲ್ಲೂ ಕೂಡ ಆಸ್ ಪರ್ ನಾರ್ಮಲಿ ಏನ್ ನಡೀತಾ ಇದೆ ಅದು ಕೂಡ ಸ್ಟೇಕ್ ಅನ್ಸ್ಟೇಕ್ ನಡೀತಾ ಇರುತ್ತೆ. ಇನ್ನೂ ಸಾಕಷ್ಟು ವಿಚಾರಗಳು ಮೇ ಬಿ ಅಪ್ಡೇಟ್ ಆಗೋದಿದ್ದಾವೆ. ನಾವು ಒಂದೊಂದೇ ಆಪ್ಷನ್ಸ್ ನ ನೋಡಬಹುದು. ಇಲ್ಲಿ ನೋಡ್ತಾ ಇದ್ರ ಸೊ ಕಮ್ಯುನಿಟಿ ರಿವಾರ್ಡ್ ಇರ್ಬೋದು, ಮಿಂಟಿಂಗ್ ಇರ್ಬೋದು, ಟ್ರೆಜರಿ ಅಸೆಟ್ಸ್, ಡ್ಯಾಶ್ ಬೋರ್ಡ್. ಸೊ ಅಲ್ಲೇನು ನಾವು ಇದರಲ್ಲಿ ನೋಡ್ತಾ ಇದ್ವಿ ಲೈಕ್ ಪಾಲಿಗಾನ್ ಅಲ್ಲಿ, ಸೊ ಅದೇ ತರ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಸಾಕಷ್ಟು ಜನಕ್ಕೆ APY ಕೂಡ ಡೌಟ್ ಇದೆ. ಓಕೆ, ಸೊ APY ಸೊ ಏನಾದ್ರೂ ನಿಮಗೆ ಸೊ ಅದು ತೋರಿಸ್ತಾ ಇಲ್ಲ ಅಂದ್ರೆ ರಿಫ್ರೆಶ್ ID ನ ಲೈಕ್ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ. ಸೊ ಆಸ್ ಪರ್ ಬಿಫೋರ್ ಏನು ನಮಗೆ ಜನರೇಟ್ ಆಗ್ತಾ ಇತ್ತು ಅದ್ರ ಲಿಟಲ್ ವೇರಿಯೇಷನ್ ಅಲ್ಲಿ ಬರ್ತಾ ಇದೆ. ನೀವು ಅನ್ಕೊಂಡಿದ್ ತರ ರಿವಾರ್ಡ್ ತುಂಬಾ ಗ್ಯಾಪ್ ಆಗಿದೆ ಅಂತಕ್ಕಂಥದ್ದಲ್ಲ. ಓಕೆ, ನಮಗೆ ಮುಂಚೆ 8 hours ಬರ್ತಾ ಇತ್ತು, ಪ್ರತಿ 8 ಗಂಟೆಗೆ ಬರ್ತಾ ಇತ್ತು. ಅಂದ್ರೆ ದಿನಕ್ಕೆ ಎಷ್ಟು ಸಲ ಬರ್ತಾ ಇತ್ತು, ಸಾರಿ 24 hours ಅಲ್ಲಿ 8 times ಅಂದ್ರೆ 3 times ಬರ್ತಾ ಇತ್ತು ಕಾಂಪೌಂಡಿಂಗ್. ಹೌದಾ, ಇವಾಗ ಪ್ರತಿ 7 ಗಂಟೆಗೆ ಒಂದ್ಸಲ ಬರ್ತಾ ಇದೆ. ಅಂದ್ರೆ 24 ತಾಸು ಡಿವೈಡ್ ಬೈ 7 ಅಂದ್ರೆ ಇವಾಗ ಎಷ್ಟು ಟೈಮ್ ಬರ್ತಾ ಇದೆ, ಮುಂಚೆ 3 ಸಲ ಬರ್ತಾ ಇತ್ತು, ಈಗ 3.5 ಅಷ್ಟು ಬರ್ತಾ ಇದೆ. ಅಂದ್ರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ 0.18 ಬರ್ತಾ ಇದೆ ಅಂದ್ರೂ ಕೂಡ ಇಂಟು 3.5 ಮಾಡಿದೆ ಅಂದ್ರೆ ಅರೌಂಡ್ ಸೇಮ್. ಅಂದ್ರೆ ಯಾವುದೇ ತರದ ನಿಮಗೆ ಲೈಕ್ ವೇರಿಯೇಷನ್ ಇಲ್ಲ. ಈ ಲಿಟಲ್ ವೇರಿಯೇಷನ್ ಲಿಟಲ್ ಕಮ್ಮಿ ಇದೆ. ಬಟ್ 3 times 7 hours ಒನ್ಸ್ ಬರ್ತಾ ಇದೆ, ದಿನಕ್ಕೆ 3 ಸಲ ಬರ್ತಾ ಇತ್ತು ಮುಂಚೆ, ಈಗ 3.5 times ಬರ್ತಾ ಇದೆ. ಕ್ಯಾಲ್ಕುಲೇಷನ್ ವೈಸ್ ವೆರಿ ಲಿಟಲ್ ಡಿಫರೆನ್ಸ್ ಅಂತಾನೆ ಹೇಳ್ಬೋದು. ಮೇ ಬಿ ಇನ್ನೊಂದು 3-4 days ಅನುಬೀಸ್ ಬ್ಲಾಕ್ ಚೈನ್ ಕಂಪ್ಲೀಟ್ಲಿ ಡೇಟಾ ಸಿಂಕ್ರನೈಸ್ ಆದ್ಮೇಲೆ, ಕಮ್ಯುನಿಟಿ ಕಂಪ್ಲೀಟ್ಲಿ ಅದು ಆಕ್ಯುಪೈ ಆಗ್ತಾ ಆಗ್ತಾ ಪ್ರೈಸ್ ಇಂಬ್ಯಾಲೆನ್ಸ್ ಏನ್ ನಡೀತಾ ಇದೆ ಅದು ಬ್ಯಾಲೆನ್ಸಿಂಗ್ ಸ್ಟೇಜ್ ಮುಗಿದ್ಮೇಲೆ ಸೊ APY ಅಲ್ಲಿ ಮತ್ತೆ ಬದಲಾವಣೆ ಆಗ್ತಕ್ಕಂಥ ವೆರಿ ಮಚ್ ಪಾಸಿಬಿಲಿಟೀಸ್ ನ ನಾವಿಲ್ಲಿ ನೋಡ್ಬೋದು. ಸೊ ಏನೇ ಆಲ್ಮೋಸ್ಟ್ ಈಗ ಸಾಕಷ್ಟು ಜನಗಳ ಡೌಟ್ ಇರ್ತಕ್ಕಂಥದ್ದು ಏನು ಅಂದ್ರೆ, ಏನೆಲ್ಲ ಆಲ್ರೆಡಿ ರಿವಾರ್ಡ್ ಏನ್ ಬರ್ತಾ ಇತ್ತು, ಲೆವೆಲ್ ಏನು ಸ್ಪೈಡರ್ ವೆಬ್ ರಿವಾರ್ಡ್ ಅಂತ ಏನ್ ಹೇಳ್ತಾ ಇದೀವಿ, ಲೆವೆಲ್ ಕಮಿಷನ್, ಅದು ಈಗ ಸದ್ಯಕ್ಕೆ ಪಾಲಿಗಾನ್ ಅಲ್ಲಿ ಬರ್ತಾ ಇದೆ. ಓನ್ಲಿ ದ ಚೇಂಜಸ್ ಏನು ಅಂತಂದ್ರೆ, ಓನ್ಲಿ ದ ಚೇಂಜಸ್ ಸಿಸ್ಟಮ್ ಅಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂಥದ್ದು ಏನೆಲ್ಲ ಲೆವೆಲ್ ಕಮಿಷನ್ ಬರ್ತಾ ಇತ್ತು ಅಥವಾ ಡಾವ್ ರಿವಾರ್ಡ್ V1 ರ್ಯಾಂಕ್ ಅಥವಾ V2 ರ್ಯಾಂಕ್ ಏನ್ ಬರ್ತಾ ಇತ್ತು, ಆ ಇನ್ಕಮ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ತಾ ಇದೆ. ಅದನ್ನ ಹೊರತಾಗಿ ಸ್ಟೇಕು ಅನ್ಸ್ಟೇಕು ಅಥವಾ ನಿಮ್ಮ ವಿಡ್ರಾಲ್ ಸ್ವಾಪಿಂಗು ಯಾವುದೇ ತರದ ಪಾಲಿಗಾನ್ ಅಲ್ಲಿ ಬದಲಾವಣೆ ಇಲ್ಲ. ಸೊ ಆಸ್ ಪರ್ ಲೈಕ್ ಸೇಮ್ ಪ್ರೋಸೆಸ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಅದನ್ನು ಕೂಡ ಯಾವ ತರ
ಸೇಮ್ ಲೈಕ್ ಇನ್ವೈಟ್ ಏನು ನಮಗೆ ಲೆವೆಲ್ ಬರುತ್ತೆ ಅದನ್ನು ಕೂಡ ಸೇಮ್ ಅಲ್ಲಿ ಯಾವ ತರ ನಾವು ಟರ್ಬೋ ಮಾಡ್ತಾ ಇದ್ವಿ ಟರ್ಬೈನ್, ಸೊ ಅದೇ ತರಾನು ಕೂಡ ಇಲ್ಲಿ ಟರ್ಬೈನ್ ಮಾಡಿ ನಾವು ಇನ್ ಲೈಕ್ ವಿಡ್ರಾಲ್ ಮಾಡಬಹುದು. ಓಕೆ, ಸೊ ಅಂಡ್ ದೆನ್ ವೆರಿ ಇನ್ನೊಂದು ಖುಷಿ ಅಂದ್ರೆ ಅದು ಮೇ ಬಿ ಸಾಕಷ್ಟು ಜನ ಇಲ್ಲಿ ರ್ಯಾಂಕ್ ಹೋಲ್ಡರ್ಸ್ ಕೂಡ ಇದ್ದಾರೆ, V1 V2 V3 ಆತರ. ಸೊ ಅವರಿಗೆ ಸಿಸ್ಟಮ್ ಒಂದು ಲೈಕ್ ಕಮ್ಯುನಿಟಿ ರಿವಾರ್ಡ್ ಅನ್ನ ಇಲ್ಲಿ ತಗೋಬೇಕು ಅಂತಂದ್ರೆ ಸಿಸ್ಟಮ್ ಒಂದು ಒಂದು NFT ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಯಾರೆಲ್ಲ ಆ NFT ನ ನಾನ್ ಫಂಜಿಬಲ್ ಟೋಕನ್ ಅಂದ್ರೆ ಸಿಸ್ಟಮ್ ಬರ್ತಕ್ಕಂಥ ದಿನಗಳಲ್ಲಿ ಸೊ ಒಂದು ಸ್ಟ್ರಾಂಗ್ ಒಂದು ಪ್ರೊಡಕ್ಟಿವಿಟಿ, ಒಂದು ಸ್ಟ್ರಾಂಗ್ ಪ್ರೋಟೋಕಾಲ್ ಇನ್ನೂ ಲಾಂಗಿಟಿವಿಟಿ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಯಾರೆಲ್ಲ ಡಾವ್ ಅಚೀವ್ಮೆಂಟ್ ಆಗಿದ್ದಾರೆ, ಡಾವ್ ಲೈಕ್ ಅಚೀವ್ಮೆಂಟ್ ರ್ಯಾಂಕ್ ನ ಅಚೀವ್ ಮಾಡಿದ್ದಾರೆ, ಸೊ ಅವರಿಗೆ ಇಲ್ಲಿ NFT ಕಂಪಲ್ಸರಿ ಅಂತಕ್ಕಂಥದ್ದು ಮಾಡಿದೆ. ಓಕೆ, NFT ಖರೀದಿ ಮಾಡ್ತಕ್ಕಂಥದ್ದು ಸೊ ಜರೂರಿ ಅಂತ ಸಿಸ್ಟಮ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಅದರಿಂದ ಸಾಕಷ್ಟು ಒಂದು ಕಮ್ಯುನಿಟಿಗೆ ಯಾವ ತರ ಯೂಸ್ಫುಲ್ ಆಗುತ್ತೆ, ಕಮ್ಯುನಿಟಿಗೆ ಅದರಿಂದ ಯಾವ ತರ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ನು ಕೂಡ ನಾವಿಲ್ಲಿ ತಿಳ್ಕೊಬಹುದು. ಈ NFT ಎಲ್ಲಿ ಸಿಗುತ್ತೆ, ಯಾವ ತರ ಖರೀದಿ ಮಾಡಬೇಕು ಅಂದ್ರೆ, ಸೊ ನಮಗೆ ಸಿಸ್ಟಮ್ ಎಲ್ಲಿಂದ ಕೊಡ್ತಾ ಇತ್ತು, ಎಲ್ಲಿ ನಮಗೆ NFT ಸಿಗ್ತಾ ಇತ್ತು ಅಂದ್ರೆ ಫಸ್ಟ್ ಆಪ್ಷನ್ ಮಿಂಟ್ 360 ಡೇಸ್ ಲಾಂಗ್ ಟರ್ಮ್ ಏನ್ ಲಾಂಚ್ ಮಾಡ್ತು, ಅಲ್ಲಿ ಯಾರೆಲ್ಲ 360 ದಿನದ್ದು ಲೈಕ್ ಸ್ಟೇಕ್ ನ ಖರೀದಿ ಮಾಡ್ತಾರೆ ಅವರಿಗೆ NFT ಪ್ರೊವೈಡ್ ಆಗ್ತಾ ಇತ್ತು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀರಾ ಪ್ರತಿದಿನ 10,000 8,000 5,000 5,000 LGNS. ಸೊ ಡಿಪೆಂಡ್ ಅಪಾನ್ ಸ್ಟೇಕಿಂಗ್ ಟಾಪ್ ಸ್ಟೇಕ್ ಯಾರೆಲ್ಲ ಮಾಡ್ತಾರೆ ಅವರಿಗೆ ಸಿಸ್ಟಮ್ ಏನ್ ಮಾಡ್ತು NFT ನ ಕೊಡ್ತಾ ಇತ್ತು. ಸೊ ಇಲ್ಲಿಂದ ನಮಗೆ NFT ಖರೀದಿ ಮಾಡ್ತಕ್ಕಂಥ ಫಸ್ಟ್ ಆಪ್ಷನ್ ಇದೆ. ಸೊ ಎರಡನೇ ಆಪ್ಷನ್ ಫಾರ್ ಎಕ್ಸಾಂಪಲ್ ಅನ್ಬೀಸ್ ಅಲ್ಲಿ ILO ಪ್ರೊವೈಡ್ ಮಾಡಬೇಕಾಗಿತ್ತು. ಅಂದ್ರೆ ಏನೇ ಲಿಕ್ವಿಡಿಟಿ ಆಫರಿಂಗ್ ಏನು ಪಬ್ಲಿಕ್ ಸಿಸ್ಟಮ್ ಹೇಳಿತ್ತು, ಸೊ ಅಲ್ಲೂ ಕೂಡ ನಾವು ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದ್ರಿಂದ ಸೊ ನಮಗೆ NFT ಸಿಗ್ತಾ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ಸೊ NFT ಸಿಗ್ತಾ ಇತ್ತು. ಅವೇಕ್ ಗವರ್ನೆನ್ಸ್ NFT ಸ್ಟೇಕ್ ಮೋರ್ ದನ್ ಆರ್ ಈಕ್ವಲ್ ಟು 2,000 LGNS ಟು ರಿಸೀವ್ 1 ಗವರ್ನೆನ್ಸ್ NFT. ಅಂದ್ರೆ 2,000 LGNS ಗಿನ್ನ ಅತಿ ಹೆಚ್ಚು ನಾವು ಇಲ್ಲಿ ಸ್ಟೇಕ್ ಮಾಡೋದ್ರಿಂದ ಸೊ ಒಂದು NFT ಸಿಗ್ತಕ್ಕಂತ ಒಂದು ಫೆಸಿಲಿಟಿ ಇತ್ತು. ಈ NFT ಗೆ ತಂದೆ ಆದಂತ ಒಂದು ಮುಖ್ಯ ಬೆಲೆ ಇದೆ. ಈ NFT ಇಂದ ಸಾಕಷ್ಟು ಜನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ಬಿಡ್ ಮಾಡಬಹುದು, ಬಿಡ್ ಮಾಡಿ ಅದರಿಂದನೂ ಕೂಡ ಹಣ ಗಳಿಸ್ತಕ್ಕಂಥದ್ದು ಕೂಡ ಪ್ರೊಬಾಬಿಲಿಟಿ ಇದೆ. ಅದನ್ನು ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಯಾರೆಲ್ಲ ಡಾವ್ ಹೋಲ್ಡರ್ಸ್ ಇದ್ದಾರೆ ಸೊ ಅವರಿಗೆ ಇದು ಸಂಬಂಧಪಟ್ಟಿದ್ದಿರುತ್ತೆ, ಯಾರೆಲ್ಲ ರ್ಯಾಂಕ್ ಹೋಲ್ಡರ್ಸ್. ಅದನ್ನ ಹೊರತಾಗಿ ಪಾಲಿಗಾನ್ ಅಲ್ಲಿ ಏನೆಲ್ಲ ನಾವು ಇನ್ವಾಲ್ವ್ ಇದೀವಿ ಸ್ಟೇಕ್ ಅನ್ಸ್ಟೇಕ್ ಸ್ವಾಪಿಂಗ್ ಗೆ ಯಾವುದೇ ತರದ ಚೇಂಜಸ್, ಯಾವುದೇ ತರದ ಲೈಕ್ ಹೋಲ್ಡಿಂಗು ಯಾವುದೂ ಇಲ್ಲ, ಸ್ಮೂತ್ ಆಗಿ ಸಿಸ್ಟಮ್ ರನ್ ಆಗ್ತಾ ಇದೆ. ಸೆಗ್ರಿಗೇಷನ್ ಡೇಟಾ ಸಿಂಕ್ರೊನೈಸೇಷನ್ ಗೆ ಟೈಮ್ ತಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವೇಟ್ ಮಾಡಬೇಕು. ಇಲ್ಲಿ ತನಕ 21% ಅಷ್ಟು ಡೇಟಾ ಸಿಂಕ್ರೊನೈಸ್ ಆಗಿದೆ. ಸೊ ಇದು ಎಲ್ಲಿ ತನಕ 90% ಲೈಕ್ ಕಂಪ್ಲೀಟ್ ಆಗಲ್ವೋ ಸೊ ಅಲ್ಲಿ ತನಕ ಅನುಬಿ ಕಾಯಿನ್ ನ ಪ್ರೋಟೋಕಾಲ್ ಕೂಡ ಸೊ ಇನ್ನೂ ಕೂಡ ಮಾರ್ಕೆಟಿಗೆ ಬರೋದಿಲ್ಲ. ಸೊ ಅದೆಲ್ಲರೂ ಕೂಡ ವೇಟ್ ಮಾಡೋಣ. ಸಿಸ್ಟಮ್ ನ ಒಂದು ಕನ್ಸೆಸಸ್ ಅಂದ್ರೆ ಸಿಸ್ಟಮ್ ಒಂದು ಬಿಲೀವ್ನೆಸ್ ಏನಿದೆ ಅದ್ರ ಜೊತೆ ನಾವು ಸಿಸ್ಟಮ್ ಅನ್ನ ಬಿಲೀವ್ ಮಾಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗೋಣ. ಪ್ರೈಸ್ ನೆರೇಟಿವ್ ಮೇಲೆ ಅಥವಾ ಒಂದು ಒಂದು ಶಾರ್ಟ್ ಟರ್ಮ್ ಒಂದು ನೆಗೆಟಿವಿಟಿ ಇಂಪ್ಯಾಕ್ಟ್ ಮೇಲೆ ಸಿಸ್ಟಮ್ ಅನ್ನ ಲೈಕ್ ನಾವು ಡಿಸೈಡ್ ಮಾಡ್ತಕ್ಕಂಥದ್ದಲ್ಲ. ಸಿಸ್ಟಮ್ ಒಂದು ಒಂದು ಪ್ರೊಡಕ್ಟಿವಿಟಿ ಮೇಲೆ ಹೊರಟಿದೆ, ಒಂದು ಲಾಂಗಿಟಿವಿಟಿ ಮೇಲೆ ಹೊರಟಿದೆ. ಸಾಕಷ್ಟು ವಿಚಾರಗಳಿಂದ ಸಿಸ್ಟಮ್ ಪ್ರತಿ ದಿನಾನು ಕೂಡ ಸಾಕಷ್ಟು ವಿಚಾರಗಳು ಹೋಗ್ತಾ ಇದೆ. ನೋಡಿ, ಅನುಬೀಸ್ ಬ್ಲಾಕ್ ಚೈನ್ ನ ಹಳೆಯ ಬ್ಲಾಕ್ ಚೈನ್ ಏನಿಲ್ಲ ಸಿಸ್ಟಮ್ ಅಲ್ಲಿ ಇತ್ತು ಅದನ್ನ ಡೇಟಾ ಸಿಂಕ್ರೊನೈಸ್ ಮಾಡಬೇಕು ಅಂತಕ್ಕಂಥದ್ದು ಅದು ಸಿಂಪಲ್ ಟಾಸ್ಕ್ ಅಲ್ಲ. ಯಾಕೆಂದ್ರೆ ಪ್ರತಿ 25 ಲಕ್ಷನ ಕಮ್ಯುನಿಟಿ ಅದರದ್ದು ಡೇಟಾ ಅದರದ್ದು ಕಂಪ್ಲೀಟ್ ಲೈಕ್ ಹಿಸ್ಟ್ರಿ ಅದನ್ನ ಸಿಂಪಲ್ ಆಗಿ ಯಾವುದೇ ರೀತಿಯ ಅಸೆಟ್ ಲಾಸ್ ಆಗದೆ, ಯಾವುದೇ ರೀತಿಯ ಅಕೌಂಟ್ ಹೋಲ್ಡರ್ಸ್ ಗೆ ಅದರಿಂದ ಇಂಪ್ಯಾಕ್ಟ್ ಆಗದೆ, ಸೊ ವೆಬ್ಸೈಟ್ ಯಾವುದೇ ರೀತಿ ಎರರ್ ಮೇಂಟೆನೆನ್ಸ್ ಏನೂ ಆಗದೆ ಬ್ಯಾಕ್ ಎಂಡ್ ಅಲ್ಲಿ ಸಿಸ್ಟಮ್ ರನ್ ಆಗ್ತಾ ಇರುತ್ತೆ ಅಂದ್ರೆ ಸೊ ಅದು ಎಷ್ಟು ಚಾಲೆಂಜಸ್ ಇರುತ್ತೆ, ಏನೆಲ್ಲ ಬಗ್ಸ್ ಇರುತ್ತೆ, ಅದನ್ನ ಯಾವ ತರ ಮೇಂಟೈನ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಬಟ್ ಅದೇನೇ ಇದ್ರೂ ಕೂಡ ಯಾವುದೇ ತರದ ಇನ್ವೆಸ್ಟರ್ ಗಾಗ್ಲಿ ಅಥವಾ ಯಾವುದೇ ತರದ ಇಂಪ್ಯಾಕ್ಟ್ ಬಿದ್ದಿಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸಿಸ್ಟಮ್ ಅನ್ನ ಎಕ್ಸಿಟ್ ಆಗ್ಬೋದು. ಯಾರೆಲ್ಲ ಸಿಸ್ಟಮ್ ಅನ್ನ ಬಿಲ್ಡ್ ಆಸ್ ಎ ಬಿಲ್ಡರ್ ಆಗಿ ಸಿಸ್ಟಮ್ ಅಲ್ಲಿ ಉಳಿತಾರೆ, ಸಿಸ್ಟಮ್ ಅನ್ನ ಒಂದು ಕಾನ್ಫಿಡೆನ್ಸ್ ಆಗಿ ಸಿಸ್ಟಮ್ ನ ಟೆಕ್ನಾಲಜಿ ಬೇಸ್ಡ್ ಆಗಿ ತಿಳ್ಕೊಂಡಿದ್ದಾರೆ, ಅವರು ಸಿಸ್ಟಮ್ ಅಲ್ಲಿ ಉಳಿತಾರೆ. ಸೊ ಆಲ್ರೆಡಿ ಅದೆಲ್ಲವೂ ಕೂಡ ಶಾರ್ಟ್ ಆಗಿದೆ, ಅದು ಆಲ್ರೆಡಿ ಅದು ಫಿಲ್ಟರ್ ಆಗಿದೆ. ಫಿಲ್ಟರ್ ಅಂತ ಫಿಲ್ಟರ್ ಅನ್ನೋ ಪದ ಏನು ಅಂತಂದ್ರೆ ಸಿಸ್ಟಮ್ ಬಗ್ಗೆ ಡೌಟ್ ಇರೋರು, ಸಿಸ್ಟಮ್ ಬಗ್ಗೆ ಪ್ಯಾನಿಕ್ ಇರೋರು, ಸಿಸ್ಟಮ್ ಆಲ್ರೆಡಿ ಹೋಯ್ತು ಅಂತಕ್ಕಂಥದ್ದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರೋರು, ಅಥವಾ ಬೇರೆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನನಗೆ ಕಮ್ಮಿ ಬರ್ತಾ ಇದೆ 1% ಅಲ್ಲಿ ಬರುತ್ತೆ, ಅಥವಾ ಇಲ್ಲಿ 3-4 ತಿಂಗಳಿಗೆ ಡಬಲ್ ಆಗುತ್ತೆ, ಅಲ್ಲಿ 2
ತಿಂಗಳಿಗೆ ಡಬಲ್ ಆಗುತ್ತೆ. ಈ ತರ ಮೈಂಡ್ ಸೆಟ್ ಇರೋರೆಲ್ಲ ಸಿಸ್ಟಮ್ ಇಂದ ಆಲ್ರೆಡಿ ಎಕ್ಸಿಟ್ ಆಗಿದ್ದಾರೆ. ಓಕೆ. ಇಲ್ಲಿ ನಾವೆಲ್ಲ ಏನ್ ಉಳಿದೀವಿ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿರೋರು, ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು, ಸಿಸ್ಟಮ್ ಅಲ್ಲಿ ಉಳಿದಿರೋರು, ದೀಸ್ ಪೀಪಲ್ ಆರ್ ದ ಕಮಿಂಗ್ ವಿನ್ನರ್ಸ್. ಶ್ಯೂರ್. ಓಕೆ. ಸೊ ಆ ಪ್ರೋಟೋಕಾಲ್ ಏನೆಲ್ಲ ಬರುತ್ತೆ, ಆ ಪ್ರೋಟೋಕಾಲ್ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ತಿಳುವಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ. ಸದ್ಯಕ್ಕೆ ನೀವು ಟೋಕನ್ ಪಾಕೆಟ್ ಅಲ್ಲಿ ಐಡಿ ಇದ್ರು ಕೂಡ ನೋ ಇಶ್ಯೂ. ಸೊ ನಿಮ್ಮ ಟೋಕನ್ ಪಾಕೆಟ್ ಅಲ್ಲಿ ಅಥವಾ ಬಿಟ್ಗೆಟ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಏನು ಅಂತಂದ್ರೆ, ನಿಮ್ಮ ಐಡಿನ ಓಪನ್ ಮಾಡಿ. ಓಕೆ. ಸೊ ಅಲ್ಲಿ ಬ್ರಿಡ್ಜ್ ಟು ಅನುಬೀಸ್ ಐಡಿ ಓಪನ್ ಮಾಡಿದ ತಕ್ಷಣ ಟಾಪ್ ಲೆಫ್ಟ್ ಅಲ್ಲಿ 3 ಲೈನ್ಸ್ ಇದೆ. ಟಾಪ್ ಲೆಫ್ಟ್ ಅಲ್ಲಿ 3 ಲೈನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಬ್ರಿಡ್ಜ್ ಟು ಅನುಬೀಸ್ ನ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ನಾನು ಆಲ್ರೆಡಿ ಬ್ರಿಡ್ಜ್ ಮಾಡಿದ್ದೀನಿ. ಇಲ್ಲಿ ಅಪ್ರೂವ್ ಎಲ್ಜಿನಸ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ರೆಡ್ ಅಲ್ಲಿ, ಅದನ್ನ ಕ್ಲಿಕ್ ಮಾಡಿ. ಸದ್ಯಕ್ಕೆ ಅಪ್ಡೇಟ್ ಅಷ್ಟೇ. ಅದೇನು ಅಂತಂದ್ರೆ ಅದೇನಪ್ಪಾ ಅಂತಕ್ಕಂಥದ್ದು ಕ್ವಶನ್ಸ್ ಯಾರೆಲ್ಲ ಇದ್ರು, ನಾವು ನಮ್ಮ ಬ್ಲಾಕ್ ಚೈನ್ ಅನ್ನ ಅನುಬೀಸಿಗೆ ಸಪೋರ್ಟ್ ಮಾಡೋ ತರ, ಅಪ್ರೂವ್ ಮಾಡೋ ತರ ಅಷ್ಟೇ. ಅದರಿಂದ ಯಾವುದೇ ತರದ ಅಸೆಟ್ ಕಂಟ್ರೋಲ್ ಅವ್ರಿಗೆ ಕೊಡೋ ತರ ಆಪ್ಷನ್ಸ್ ಅದಲ್ಲ. ಓಕೆ. ಜಸ್ಟ್ ಅಪ್ರೂವ್ ಕೊಟ್ಟಾಗೆ, ಅದರಿಂದ ಯಾವುದೇ ತರದ ಅಸೆಟ್ ಮಿಸ್ಪ್ಲೇಸ್ ಆಗ್ತಕ್ಕಂಥದ್ದು ಯಾರು ಕೂಡ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಅಂಡ್ ದೆನ್ ಯಾರು ಕೂಡ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಏನೆಲ್ಲ ಬೇರೆ ತರದ ಲಿಂಕ್ ನ ಕ್ಲಿಕ್ ಮಾಡೋದಾಗ್ಲಿ, ಟೆಲಿಗ್ರಾಮ್ ಅಲ್ಲಿ ಆಗ್ಲಿ, ಅಥವಾ ಬೇರೆ ಯಾವುದೇ ತರದ ಕಾಂಟ್ರಾಕ್ಟ್ ಅನ್ನ ನೀವು ಆಡ್ ಮಾಡೋದಾಗ್ಲಿ, ಏನೂ ಕೂಡ ಫರ್ದರ್ ಡಿಸಿಷನ್ ಅಥವಾ ಫರ್ದರ್ ಒಂದು ಅಪ್ಡೇಟ್ ಬರೋ ತನಕನೂ ಕೂಡ ಏನೂ ಕೂಡ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಯಾವುದೇ ತರದ ಏನೇ ಅಪ್ಡೇಟ್ ಇದ್ರೂ ಕೂಡ ಇಮಿಡಿಯೇಟ್ಲಿ ನಾನು ಗ್ರೂಪ್ಗೆ ಸೊ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ಬಿಟ್ಗೆಟ್ ವಾಲೆಟ್ ಅಲ್ಲಿ ವೆರಿ ಈಸಿ, ಯೂಸರ್ ಫ್ರೆಂಡ್ಲಿ ಆಗಿ ಸಿಸ್ಟಮ್ ಸಪೋರ್ಟ್ ಮಾಡ್ತಾ ಇದೆ ಅನುಬೀಸ್ ಬ್ಲಾಕ್ ಚೈನ್. ಸಾಧ್ಯವಾದಷ್ಟು ಯಾರು ಕೂಡ ಹರಿ ಮಾಡೋ ಅವಶ್ಯಕತೆ ಇಲ್ಲ. ಟೋಕನ್ ಪಾಕೆಟ್ ಅಲ್ಲೂ ವರ್ಕ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಸ್ಟೆಪ್ಸ್ ಫಾಲೋ ಮಾಡ್ತಕ್ಕಂಥದ್ದು ಟೆಕ್ನಿಕಲಿ ಒಂದ್ 2-3 ಸ್ಟೆಪ್ ಜಾಸ್ತಿ ಆಗುತ್ತೆ. ಬಟ್ ಈ ಟೈಮ್ ಅಲ್ಲಿ ಇದನ್ನು ಕೂಡ ನಾವು ತಿಳ್ಕೊಳ್ಳೋ ಆಸಕ್ತಿ ಇಲ್ಲದೆ ಲೇಜಿ, ಇದನ್ನ ಯಾರು ಮಾಡ್ತಾರಪ್ಪ ಬಂದಾರ ನೋಡೋಣ, ಅಥವಾ ಇದರಿಂದನೂ ಕೂಡ ಎಕ್ಸಿಟ್ ಆದವ್ರು ಇದಾರೆ. ಅಯ್ಯೋ ಇವೆಲ್ಲ ಮಾಡ್ಬೇಕಾ ಸರ್, ಆಯ್ತು ಇದು ಆಗಲ್ಲ ಬಿಡಿ, ಸೆಲ್ ಮಾಡ್ಕೊಡಿ ಅಂತ ನನಗೆ ಕಾಲ್ ಮಾಡಿರೋ ಉದಾಹರಣೆನೂ ಕೂಡ ಇದೆ. ಬಟ್ ಸೊ ದೋಸ್ ಪೀಪಲ್ ಆರ್ ದ ಒಂದು ಓನ್ಲಿ ಫಾರ್ ದ ಶಾರ್ಟ್ ಟರ್ಮ್. ಬಟ್ ಐ ಆಮ್ 100% ಶೋರ್ ಕಮಿಂಗ್ ಡೇಸ್ ಅಲ್ಲಿ ಎಲ್ಲರೂ ಕೂಡ ಕಮ್ ಬ್ಯಾಕ್ ಸಿಸ್ಟಮ್ ನ ಮತ್ತೆ ಎಲ್ಜಿನಸ್ ನ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ದೇ ಆರ್ ದ ಲೂಸರ್ಸ್. ವೈ? ಓನ್ಲಿ ಬಿಕಾಸ್ ಅವರಿಗೆ ಸಿಸ್ಟಮ್ ಬಗ್ಗೆ ಒಂದು ಬಿಲೀವ್ ಇಲ್ಲ, ಸಿಸ್ಟಮ್ ನ ಟೆಕ್ನಾಲಜಿ ಹಿಂದೆ ಹೋಗ್ತಾ ಇಲ್ಲ. ಓಕೆ. ಸೊ ಪ್ರೆಸೆಂಟ್ ಸಿನಾರಿಯೋ ಈ ತರ ಸಿಸ್ಟಮ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಪ್ರೆಸೆಂಟ್ ಅಪ್ಡೇಟ್ಸ್ ನಿಮ್ಗೆ ತಿಳಿಸಿದೀನಿ. ಓಕೆ. ಸೊ ಫರ್ದರ್ ಅಪ್ಡೇಟ್ಗೆ ಏನೇ ಇದ್ರು ಕೂಡ ವೇಟ್ ಮಾಡಿ. ಸೊ ಯಾವುದೇ ತರದ ಅಪ್ಡೇಟ್ ಇದ್ರು ಕೂಡ ನಾನು ಇಮಿಡಿಯೇಟ್ಲಿ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಸೊ ಅಂಡ್ ದೆನ್ ಸಾಕಷ್ಟು ಜನ ಬೇರೆ ಬೇರೆ ನೆಗೆಟಿವಿಟಿ ಅನ್ಎಥಿಕಲ್ ಸಿಸ್ಟಮ್ ನ ಡೂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಲ್ಲರ ಫಂಡ್ ಅವ್ರ ಅಸೆಟ್ ಅವ್ರ ಕಂಟ್ರೋಲ್. ಇಲ್ಲಿ ಯಾವುದೇ ರೀತಿಯ ಯಾವುದೋ ಗ್ಯಾರಂಟಿ ಅಥವಾ ಸಿಸ್ಟಮ್ ಅನ್ನ ಅಥವಾ ಯಾರಿಗೋ ಬರ್ತಾ ಇದೆ ಅವ್ರಿಗೆ ಬರ್ತಾ ಇದೆ ಅನ್ನೋದ್ರ ಮೇಲೆ ನಿಮ್ಮ ಡಿಸಿಷನ್ ತಗೋಬೇಡಿ. ನಿಮ್ಮ ವೈಯಕ್ತಿಕ ಡಿಸಿಷನ್, ನಿಮ್ಮ ರಿಸ್ಕ್ ಫ್ಯಾಕ್ಟರ್ ನಿಮ್ಮ ಮೇಲೆ ಇರುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಡಿಸಿಷನ್ ತಗೊಳ್ಳಿ. ಯಾರೋ ಇನ್ನೊಬ್ಬರ ಅವಲಂಬನೆ ಮೇಲೆ, ಇನ್ನೊಬ್ಬರ ಡಿಪೆಂಡೆನ್ಸಿ ಮೇಲೆ ಯಾವುದೇ ತರದ ಡಿಸಿಷನ್ ತಗೊಂಡ್ರೆ ಸೊ ಅದರಿಂದ ಯಾವುದೇ ರೀತಿಯ ಲಾಭ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೊಬ್ಬರ ಡಿಸಿಷನ್ ಇಂದ ನಿಮ್ಮ ಡಿಸಿಷನ್ ಇದ್ರೆ ನಿಮಗೆ ಯಾವುದೇ ರೀತಿಯ ಕ್ಲಾರಿಟಿ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ. ಸೊ ಆ ಕ್ಲಾರಿಟಿ ಕಾನ್ಫಿಡೆನ್ಸ್ ಬೇಕು ಅಂದ್ರೆ 100ಕ್ಕೆ 100ರಷ್ಟು ತಿಳ್ಕೋಬೇಕು ಅಂತೇನಿಲ್ಲ. ಒಂದಷ್ಟು ವಿಚಾರ ಏನೆಲ್ಲ ಮಾರ್ಕೆಟ್ ಅಲ್ಲಿ ವಿಚಾರಗಳು ನಡೀತಾ ಇದೆ, ಆ ವಿಚಾರಗಳೊಂದಿಗೆ ಇದನ್ನ ಕಂಪ್ಯಾರಿಸನ್ ಮಾಡೋಣ. ಸೊ ಅದನ್ನ ಲಾಸ್ಟ್ 5 ತಿಂಗಳು ಜರ್ನಿ ಆಗ್ಲಿ, 10 ತಿಂಗಳು ಜರ್ನಿ ಆಗ್ಲಿ, ಅದನ್ನ ಕಂಪೇರ್ ಮಾಡಿ, ಅದನ್ನ ಅನಾಲಿಸಿಸ್ ಮಾಡಿ, ಸಿಸ್ಟಮ್ ಅಲ್ಲಿ ಹೋಲ್ಡ್ ಆನ್ ಆಗಿ, ಸ್ಟಿಕ್ ಆನ್ ಆಗಿ, ಬಿ ಕಾನ್ಫಿಡೆಂಟ್, ಟ್ರಸ್ಟ್ ದ ಪ್ರೋಸೆಸ್. ಓಕೆ. ಕಾಂಪೌಂಡಿಂಗ್ ಇಸ್ ದ ಪ್ರೈಸ್. ಓಕೆ. ಸಾಕಷ್ಟು ಒಂದು ಪ್ರೊಡಕ್ಟಿವಿಟಿ ಒಂದಿಗೆ ಸಿಸ್ಟಮ್ ರನ್ ಆಗ್ತಾ ಇದೆ. ಸೊ ಅದಕ್ಕೆ ವೇಟ್ ಮಾಡೋಣ. ಸಾಕಷ್ಟು ಅಪ್ಡೇಟ್ ಒಂದಿಗೆ ಸಿಸ್ಟಮ್ ಕಮಿಂಗ್ ಡೇಸ್ ಅಲ್ಲಿ ಸಿಸ್ಟಮ್ ಬರ್ತಕ್ಕಂಥದ್ದಿದೆ. ಸೊ ಆಲ್ರೆಡಿ ಅದನ್ನ ಅಕ್ಸೆಪ್ಟ್ ಮಾಡಿ ಅನುಬೀಸ್ ಬ್ಲಾಕ್ ಚೈನ್ ಕೂಡ ಡೇ ಬೈ ಡೇ ಒಂದು ಟ್ರೇಡಿಂಗ್ ನ ಟೋಕನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಜನ ಮುಂದೆ ಬರ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಮೀಟಿಂಗ್ಗೆ ಯಾರೆಲ್ಲ ಕನೆಕ್ಟ್ ಆಗಿದ್ರಿ, ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಆಲ್ ದ ಬೆಸ್ಟ್. ಗುಡ್ ನೈಟ್.